ಈ ವರ್ಷ ನಮ್ಮ ಇಲಾಖಾ ಆಶಯದಂತೆ ಮತ್ತು ಎಲ್ಲ ವಿದ್ಯಾರ್ಥಿ ಬಳಗ ಹಾಗೂ ಪೋಷಕರ ಬಳಗದ ಆಶಯದಂತೆ ನಾವು ದಾಖಲಾತಿ ಆಂದೋಲನವನ್ನು ಮಾಡ್ತಾ ಇದ್ದೇವೆ. ರಾಜ್ಯಾದ್ಯಂತ ಪ್ರತಿ ವರ್ಷ ನಡೀತಾ ಇದೆ. ಬಟ್ ಈ ವರ್ಷ ನಾವು ಸ್ವಲ್ಪ ವಿಶಿಷ್ಟವಾಗಿ ಈ ಒಂದು ಆಂದೋಲನವನ್ನು ಯಾವಾಗಲೂ ಅದು ಶಾಲಾ ಹಂತದಲ್ಲಿ ಮತ್ತು ಹೋಬಳಿ ಹಂತದಲ್ಲಿ ನಡೀತಿತ್ತು, ನಾವು ತಾಲೂಕು ಮಟ್ಟದಲ್ಲಿ ಈ ದಿನ ನಾವು ಹಮ್ಮಿಕೊಂಡಿದ್ದೇವೆ. ಇದರ ಆಶಯ ಇಷ್ಟೇ, ನಮ್ಮ ಸರ್ಕಾರಿ ಶಾಲೆಗಳ ಬಲವರ್ಧನೆ ಇದರ ಮುಖ್ಯವಾದಂಥ ಆಶಯ. ಈಗಾಗಲೇ ನಿಮಗೆ ಗೊತ್ತಿದೆ ಸರ್ಕಾರಿ ಶಾಲೆಗಳಲ್ಲಿ ಸಿಗುವಂಥ ಸೌಲಭ್ಯಗಳು ಹೇಗಿದೆ, ಎಷ್ಟರ ಮಟ್ಟಿಗೆ ಅದು ನಮಗೆ ಸಕ್ಸಸ್ಫುಲ್ ಆಗಿ ಫ್ರೂಟ್ಫುಲ್ ಆಗಿ ನಮ್ಮ ಮಕ್ಕಳಿಗೆ ಅದರ ಬೆನಿಫಿಟ್ ಸಿಗ್ತಿದೆ ಅಂತ ಎಲ್ಲರಿಗೆ ಗೊತ್ತಿರುವಂಥದ್ದು. ಪ್ರತಿ ವರ್ಷ ಎಲ್ಲ ಪೋಷಕರಿಗೂ ಮತ್ತು ಸಾರ್ವಜನಿಕರಿಗೂ ಗೊತ್ತಿರುವ ಹಾಗೆ ಸರ್ಕಾರಿ ಶಾಲೆಗಳಲ್ಲಿ ನಾವು ಏನು ಹೇಳ್ತೇವೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇದೆ. ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಇರ್ಬೋದು, ಕ್ಷೀರ ಭಾಗ್ಯ ಇರ್ಬೋದು, ರಾಗಿ ಮಾಲ್ಟ್ ಇರ್ಬೋದು, ಅಥವಾ ಈ ವರ್ಷದ ಮೊಟ್ಟೆ ಭಾಗ್ಯ ಇರ್ಬೋದು, ಉಚಿತವಾದಂಥ ಸಮವಸ್ತ್ರ, ಪಠ್ಯಪುಸ್ತಕ ಆಗಿರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಇದೆಲ್ಲ ಪ್ರತಿ ವರ್ಷ ಇರುವಂಥದ್ದೇ. ಬೈಸಿಕಲ್ ವಿತರಣೆ ಆಗಿರ್ಬೋದು, ಇದೆಲ್ಲ ಇರುವಂಥದ್ದೇ. ಬಟ್ ಈ ವರ್ಷದಿಂದ ನಮ್ಮ ಸರ್ಕಾರಿ ಶಾಲೆಗಳನ್ನು ಬಲವರ್ಧನೆಗೊಳಿಸಲಿಕ್ಕೋಸ್ಕರನೇ ನಮ್ಮ ಪ್ರಾಥಮಿಕ ವಿಭಾಗದಲ್ಲಿ 1ರಿಂದ 5ನೇ ತರಗತಿಯನ್ನು ಬೈಲಿಂಗ್ವಲ್ ಅಂದರೆ ದ್ವಿಭಾಷಾ ಮಾಧ್ಯಮ, ಕನ್ನಡದ ಜೊತೆಗೆ ಇಂಗ್ಲೀಷ್ ಎರಡು ಒಟ್ಟೊಟ್ಟಿಗೆ ನಾವು ಕಲಿತಾ ಇದ್ದೇವೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗೆ ಬರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಆಂಗ್ಲ ಮಾಧ್ಯಮದ ಏನು ರುಚಿ ಇದೆಯೋ, ಪೇರೆಂಟ್ಸ್ಗೆ ಒಂದು ಆಶಯ ಇತ್ತು, ಅದನ್ನು ನಾವು ಉಚಿತವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ರಾಜ್ಯಾದ್ಯಂತ ನಮ್ಮ ಘನ ಸರ್ಕಾರ ನಮಗೆ ಅವಕಾಶ ಮಾಡಿಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಈ ವರ್ಷದಿಂದ ಎಲ್ಲ ಶಾಲೆಗಳಲ್ಲೂ ಬೈಲಿಂಗ್ವಲ್ ಅಥವಾ ದ್ವಿಭಾಷಾ ಮಾಧ್ಯಮ ಶಾಲೆಗಳು ಬೋತ್ ಕನ್ನಡ ಮತ್ತು ಇಂಗ್ಲೀಷ್ ಒಟ್ಟೊಟ್ಟಿಗೆ ವಿದ್ಯಾರ್ಥಿಗಳು ಕಲಿಯುವ ಕಾರಣ ಮುಂಬರುವ ದಿನಗಳಲ್ಲಿ ಅವರು ಕೂಡ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳ ಜೊತೆಗೆ ಸರಿಸಾಟಿಯಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಬರೀಲಿಕ್ಕೆ ತಯಾರು ಮಾಡ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಈ ವರ್ಷ ಸ್ವಲ್ಪ ದಾಖಲಾತಿಯ ರೇಟ್ ಏನಿದೆಯೋ ಅದು ಸ್ವಲ್ಪ ಜಾಸ್ತಿ ಆಗ್ತಾ ಬಂದಿದೆ. ಎಲ್ಲರಿಗೂ ಗೊತ್ತಿರುವಾಗೆ ನಮ್ಮ ತಾಲೂಕಿನಲ್ಲಿ 2 KPS ಶಾಲೆಗಳು ಮತ್ತು 2 PMC ಶಾಲೆಗಳು ಈಗಾಗಲೇ ಇದೆ. ಅದ್ರ ಜೊತೆಗೆ ಇನ್ನೆರಡು ಹೊಸ KPS ಶಾಲೆಗಳು, ನಮ್ಮ ಜೂನಿಯರ್ ಕಾಲೇಜ್ ಸುಳ್ಯ ಕೂಡ ಅದರಲ್ಲಿ ಒಂದು, ಮತ್ತು ಇನ್ನೊಂದು ಫತೇಪುರ ಕಾಲೇಜ್ ಪಂಜ ಪ್ರೌಢಶಾಲಾ ವಿಭಾಗ ಮತ್ತು ಪ್ರಾಥಮಿಕ ವಿಭಾಗದಲ್ಲೂ ಕೂಡ ಆಯ್ಕೆ ಆಗಿದ್ದಾರೆ. ಅದಿನ್ನು ಅನುಷ್ಠಾನಕ್ಕೆ ಬರಬೇಕು. ಬಟ್ ಈಗಿರುವಂತಹ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾತಿ ಆಗ್ತಿದೆ. ನಮಗೆ ಫೋನ್ ಕಾಲ್ಸ್ ಬರ್ತಿದೆ, ಅಡ್ಮಿಷನ್ಸ್ ಮಾಡಿಕೊಡಿ, ಅಲ್ಲಿ ಫಿಲ್ ಆಗಿದೆ ಅಂತ ಇದ್ರೂ ಕೂಡ ಅಷ್ಟು ನಮಗೆ ಬೇಡಿಕೆ ಇರುವಾಗ ಅದೊಂದು ಪ್ಲಸ್ ಪಾಯಿಂಟ್ ಆಗಿದೆ ನಮ್ಮ ಸರ್ಕಾರಿ ಶಾಲೆಗಳ ಬಲವರ್ಧನೆಗೋಸ್ಕರ. ಆ ಹಿನ್ನೆಲೆಯಲ್ಲಿ ಇದನ್ನು ವ್ಯಾಪಕವಾಗಿ ಪ್ರಚಾರ ಮಾಡಲಿಕ್ಕೋಸ್ಕರ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ದಾಖಲಾತಿಯ ರೇಟ್ ಹೆಚ್ಚಾಗಲಿ ಎಂಬ ಉದ್ದೇಶದಿಂದ ನಾವು ಕೆಲವೊಂದು ಪ್ಯಾಂಪ್ಲೆಟ್ಸ್ ಮಾಡಿದ್ದೇವೆ. ಈ ಪ್ಯಾಂಪ್ಲೆಟ್ಸಲ್ಲಿ ನಮ್ಮ ಇಲಾಖೆ ಕೊಡುವಂಥ ಎಲ್ಲ ಯೋಜನೆಗಳು ಮತ್ತು ಅನುಷ್ಠಾನಕ್ಕೆ ಬಂದಿರುವಂಥದ್ದು, ಸುಮ್ಮನೆ ಅದು ಪ್ರಚಾರ ಅಷ್ಟೇ ಅಲ್ಲ, ಈಗಾಗಲೇ ಅನುಷ್ಠಾನಕ್ಕೆ ಬಂದಿರುವಂಥ ಯೋಜನೆಗಳನ್ನು ನಾವು ಇದನ್ನು ಕೊಟ್ಟಿದ್ದೇವೆ. ಇಲ್ಲಿ ಇರುವಂಥ ಎಲ್ಲ ಸಾರ್ವಜನಿಕ ಬಂಧುಗಳು ಮತ್ತು ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರು ಎಲ್ಲರಿದ್ದೀರ, ಮತ್ತು ಹಾಗೂ ನಮ್ಮ ಅಂಗನವಾಡಿ ಕಾರ್ಯಕರ್ತರಿದ್ದೀರ. ತಳ ಹಂತದಿಂದ ಅಂದರೆ ಗ್ರೌಂಡ್ ಲೆವೆಲಿಂದ ನೀವು ಮಕ್ಕಳನ್ನು ನೋಡುವವರು, ಪ್ರಚಾರ ಮಾಡುವವರು. ಹಾಗಾಗಿ ಇದರ ಬಗ್ಗೆ ವ್ಯಾಪಕವಾದಂಥ ಪ್ರಚಾರ ಮಾಡಬೇಕು ಅಂತ ಕೇಳ್ಕೊಳ್ತಾ, ಇವತ್ತಿನಿಂದ ದಾಖಲಾತಿ ಆಂದೋಲನ ಈಗಾಗಲೇ ಶುರುವಾಗಿದೆ. ಬಟ್ ನಾವು ಔಪಚಾರಿಕವಾಗಿ ಪ್ರೋಟೋಕಾಲ್ ಪ್ರಕಾರ ಇವತ್ತು ನಾವು ಅದನ್ನು ಯಶಸ್ವಿಗೊಳಿಸ್ಬೇಕಂತ ಹೇಳಿ ಎಲ್ಲ ಇಲಾಖಾಧಿಕಾರಿಗಳ ಪರವಾಗಿ ಕೇಳ್ಕೊಳ್ತಾ ಇದನ್ನು ಚಾಲನೆ ನೀಡಬೇಕಂತೇಳಿ ಕೇಳ್ಕೊಳ್ತೇವೆ. ನಮ್ಮ ತಾಲೂಕಿನ 12 ಕ್ಲಸ್ಟರ್ಗಳಿವೆ. 12 ಕ್ಲಸ್ಟರ್ಗಳಲ್ಲಿ ಕೂಡ ಈ ಆಂದೋಲನವನ್ನು 20ನೇ ತಾರೀಕಿಗೆ ನಡೆಯಲಿಕ್ಕಿದೆ. ಹಾಗೂ ಅದರ ನಂತರ ದಿನಗಳಲ್ಲಿ ಶಾಲಾ ಮಟ್ಟದಲ್ಲಿ ಆಗ್ತದೆ. ಶಾಲಾ ಮಟ್ಟದಲ್ಲಿ ಈಗಾಗಲೇ ಫೆಬ್ರವರಿಯಲ್ಲೇ ಶುರು ಮಾಡ್ಕೊಂಡು ಬಂದಿದ್ದಾರೆ. ಯಾಕಂದರೆ ಮಕ್ಕಳು ಬೇರೆ ಕಡೆ ಹೋಗೋ ಬದಲು ನಮ್ಮ ಶಾಲೆಗೆ ಸೆಳೆಯುವಂಥ ಕಾರ್ಯವನ್ನು ನಮ್ಮ ಶಿಕ್ಷಕರು ಈಗಾಗಲೇ ಮಾಡಿದ್ದಾರೆ. ಅದರ ಮುನ್ನುಡಿಯಾಗಿ ಇವತ್ತು ನಾವು ದಾಖಲಾತಿ ಆಂದೋಲನ ತಾಲೂಕು ಮಟ್ಟದಲ್ಲಿ ಮಾಡ್ತೀವಿ. ಎಲ್ಲರಿಗೂ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದಕ್ಕೆ ಚಾಲನೆ ನೀಡಬೇಕಂತ ಹೇಳ್ತೀನಿ. 2026-27ನೇ ಶೈಕ್ಷಣಿಕ ವರ್ಷಕ್ಕೆ ಶಾಲಾ ಮಕ್ಕಳನ್ನು ದಾಖಲಾತಿ ಮಾಡಿಕೊಳ್ಳುವಂತಹ ತಾಲೂಕು ಮಟ್ಟದ ಒಂದು ಆಂದೋಲನವನ್ನು ವಿಶೇಷ ರೀತಿಯಲ್ಲಿ ಆಯೋಜಿಸಿದ್ದಾರೆ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲರಿಗೂ ಕೂಡ ಗೌರವಪೂರ್ವಕ ನಮಸ್ಕಾರಗಳು. ಹಾಗೆ ಪ್ರಾರಂಭದ ದಿನಗಳಲ್ಲಿ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಅಂತಂದರೆ ಯಾವುದೇ ರೀತಿಯ ಮೂಲ ಸೌಕರ್ಯಗಳು ಇರೋದಿಲ್ಲ, ಮತ್ತು ಉತ್ತಮ ರೀತಿಯ ಗುಣಮಟ್ಟದ ಶಿಕ್ಷಣ ಇರೋದಿಲ್ಲ ಅಂತ ಎಷ್ಟೋ ಪೋಷಕರು ಶಿಕ್ಷಣ ಸಂಸ್ಥೆಗಳಿಗೆ ಮಕ್ಕಳನ್ನು ಕಳಿಸ್ಲಿಕ್ಕೆ ಬಹಳ ಹಿಂಜರಿತಾ ಇದ್ದಂತಹ ದಿನಗಳು ಒಂದಿತ್ತು. ಆದರೆ ಈಗ ಶಿಕ್ಷಣ ಇಲಾಖೆಯ ಒಂದು ಹಂತದ ಬೆಳವಣಿಗೆಯನ್ನು ಗಮನಿಸ್ತಾ ಹೋದರೆ ಪ್ರಸ್ತುತ ಸ್ಥಿತಿಯಲ್ಲಿ ನೋಡಿದಾಗ ಯಾವುದೇ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಕಡಿಮೆ ಇಲ್ಲದ ರೀತಿಯಲ್ಲಿ ಉತ್ತಮ ಮೂಲ ಸೌಕರ್ಯಗಳನ್ನು ಒಳಗೊಂಡು, ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಒಳಗೊಂಡು ನಮ್ಮ ಶಿಕ್ಷಣ ಇಲಾಖೆಯ ಶಿಕ್ಷಣ ಸಂಸ್ಥೆಗಳು ಬೆಳೀತಾ ಇದೆ.
ಸೊ ಆ ಒಂದು ಬೆಳವಣಿಗೆಯ ನಿಟ್ಟಿನಲ್ಲಿ ಈ ರೀತಿಯ ಆಂದೋಲನಗಳು ಕೂಡ ಬಹಳ ಮುಖ್ಯ. ಯಾಕಂತಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬೇರೆ ಬೇರೆ ರೀತಿಯ ಒಂದು ಆಕರ್ಷಣೀಯ ವಿಚಾರಗಳನ್ನು ಕೊಟ್ಟು ಮಕ್ಕಳನ್ನ ತಮ್ಮಲ್ಲಿ ದಾಖಲಾತಿಗೆ ಸೆಳೆಯೋದಿದೆ. ಸೊ ಹಾಗಾಗಿ ನಾವು ಕೂಡ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಗೆ ಮಕ್ಕಳಿಗೆ ಏನೇನು ಸವಲತ್ತುಗಳು ಇದೆ ನಮ್ಮಲ್ಲಿ ಮತ್ತು ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕೆ ನಾವು ಏನೆಲ್ಲ ಸೌಕರ್ಯಗಳನ್ನ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಾಡಿದ್ದೇವೆ ಅನ್ನೋದನ್ನ ಪರಿಚಯಿಸೋದ್ರ ಮುಖಾಂತರ ಪೋಷಕರನ್ನ ನಮ್ಮ ಶಿಕ್ಷಣ ಸಂಸ್ಥೆಗಳತ್ತ ಸೆಳಿಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆಂದೋಲನದ ಪ್ರಯತ್ನ ಅತ್ಯುತ್ತಮ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಎಲ್ಲ ಪೋಷಕರು ದಯಮಾಡಿ ನಮ್ಮ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಇರುವಂತಹ ಸವಲತ್ತುಗಳನ್ನ ಪಡೆದುಕೊಳ್ಳಬೇಕು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಆಂದೋಲನದಲ್ಲಿ ಭಾಗಿಯಾಗಿ ತಮ್ಮ ಮಕ್ಕಳನ್ನ ನಮ್ಮ ಸರ್ಕಾರಿ ಶಿಕ್ಷಣ ಸಂಸ್ಥೆಗೆ ಸೇರಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತಾ ಒಂದು ಈ ಆಂದೋಲನ ಯಶಸ್ವಿಯಾಗಲಿ ಮತ್ತು ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಮತ್ತು ಮಕ್ಕಳು ನಮ್ಮ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಗೆ ದಾಖಲಾಗುವಂತೆ ಆಗಲಿ ಅಂತ ಹೇಳಿ ಆಶಯವನ್ನು ಹೇಳ್ತಾ ಮತ್ತೆ ಪ್ರಾಸ್ತಾವಿಕವಾಗಿ ನಮ್ಮ BRC ಅವರು ಮಾತಾಡ್ತಾ ಇನ್ನೊಂದು ವಿಚಾರವನ್ನು ಹೇಳಿದ್ರು. ಇದುವರೆಗೆ ನಮಗೆ ಬರೀ ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಅವಕಾಶ ಇರ್ತಾ ಇತ್ತು. ಸೊ ಇಂಗ್ಲಿಷ್ ಮಾಧ್ಯಮ ಬೇಕು ಶಿಕ್ಷಣ ಅಂತಂದ್ರೆ ನಾವು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಕಡೆಗೆ ಹೆಚ್ಚು ಒಲವನ್ನು ತೋರಿಸ್ತಾ ಇದ್ವಿ. ಆದರೆ ನಮ್ಮ ಈಗ ಇಲಾಖೆಯ ಒಂದು ಪ್ರಮುಖ ಹೆಜ್ಜೆಯಾಗಿ ದ್ವಿಭಾಷಾ ಒಂದು ಮಾಧ್ಯಮದ ಒಂದು ಶಾಲೆಗಳನ್ನು ಕೂಡ ನಾವು ಆರಂಭಿಸಿರೋದ್ರಿಂದ ಶಿಕ್ಷಣ ಮಾಧ್ಯಮದಲ್ಲಿ ನಮಗೆ ಕನ್ನಡ ಮಾಧ್ಯಮನೂ ಸಿಗ್ತಾ ಇದೆ, ಹಾಗೆ ಇಂಗ್ಲಿಷ್ ಮಾಧ್ಯಮನೂ ಸಿಗ್ತಾ ಇದೆ. ಹಾಗಾಗಿ ಎಲ್ಲ ಪೋಷಕರು ಈ ಒಂದು ಆದ್ಯತೆಯನ್ನು ಅರಿತುಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಗೆ ಮಕ್ಕಳನ್ನ ದಾಖಲಾತಿ ಮಾಡಬೇಕು. ಶಾಲೆಯ ಶಿಕ್ಷಣ ಇಲಾಖೆಯಿಂದ ಈಗಾಗಲೇ ಒಂದು ಆಂದೋಲನದ ರೀತಿಯಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಂತಹ ಒಂದು ವ್ಯವಸ್ಥೆ ಆಗ್ತಾ ಇದೆ. ನಾವು ಈ ಹಿಂದೆ ಎಲ್ಲರಿಗೂ ಸಹ ಗೊತ್ತಿದೆ, ಖಾಸಗಿ ಶಾಲೆಯಲ್ಲಿ ಸಂಬಂಧಪಟ್ಟಂಗೂ ಮತ್ತು ಸರ್ಕಾರಿ ಶಾಲೆಗೆ ಇರುವಂತಹ ಒಂದು ವ್ಯತ್ಯಾಸಗಳನ್ನ ಖಾಸಗಿ ಶಾಲೆಗಳಿಗಿಂತ ನಾವೇನು ಇದಿಲ್ಲ ಅನ್ನೋ ರೀತಿಯಲ್ಲಿ ನಾವು ಮುಂದೆ ಇದ್ದೀವಿ ಅನ್ನೋ ರೀತಿಯಲ್ಲಿ ಸರಿಸಮವಾಗಿ ತೂಗಿಸುವ ರೀತಿಯಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ಮುಂದಾಗಿದೆ. ಈಗಾಗಲೇ ನೋಡಬೇಕು ಅಂತಂದರೆ ಸುಮಾರು ಸರ್ಕಾರಿ ಶಾಲೆಗಳಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಅಂದರೆ ಬಡ ವಿದ್ಯಾರ್ಥಿಗಳು ಆಗಿದ್ರೂ ಸಹ ಇವತ್ತು ನಾವು 100% ರಿಸಲ್ಟ್ ತೆಗೆದಿದ್ದಾರೆ ಅಂತಂದರೆ ಈ ಒಂದು ಗೌರವ ಎಲ್ಲನೂ ಸಹ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರಿಗೆ ಇದು ಸಲ್ಲಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತೀನಿ. ಜೊತೆಗೆ ಖಾಸಗಿ ಶಾಲೆಗಿಂತ ಅತ್ಯುತ್ತಮವಾದ ಒಂದು ಮಾದರಿ ರೀತಿಯಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿದೆ. ಹಾಗಾಗಿ ಇಲ್ಲಿ ಪೋಷಕರು ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ಸದಸ್ಯರುಗಳನ್ನು ಒಳಗೊಂಡಂಥ ಈಗಾಗಲೇ ಆಡಳಿತ ಅಧಿಕಾರಿಗಳಿದ್ದೀರಿ, PDOಗಳಿದ್ದೀರಿ, ಗ್ರಾಮಾಡಳಿತ ಅಧಿಕಾರಿಗಳು ಎಲ್ಲರೂ ಸಹ ಈ ಒಂದು ರೀತಿಯಲ್ಲಿ ಈ ದಾಖಲಾತಿ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಸಹ ಅದಕ್ಕೆ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಕೊಟ್ಕೊಂಡು ಈ ಖಾಸಗಿ ಶಾಲೆಗಳಿಗಿಂತ ಹೆಚ್ಚಿನ ಮಕ್ಕಳನ್ನು ಈ ಸರ್ಕಾರಿ ಶಾಲೆಗೆ ಸೇರಿಸುವ ರೀತಿಯಲ್ಲಿ ನಾವೆಲ್ಲರೂ ಸಹ ಭಾಗಿಯಾಗಬೇಕು. ಯಾಕಂತಂದರೆ ನಾವು ಸರ್ಕಾರಿ ಶಾಲೆಯಲ್ಲಿ ಉಳಿಸುವಂಥದ್ದು ಮತ್ತು ಹೆಚ್ಚು ಬೆಳೆಸುವಂಥದ್ದು ನಮ್ಮ ಕೈಯಲ್ಲಿರ್ತದೆ. ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಉಚಿತ, ಏನೇ ಪಡ್ಕೊಂಡ್ರೂ ಸಹ ಎಲ್ಲನೂ ಸಹ ಉಚಿತವಾಗೇ ನಿಮಗೆ ನೀಡ್ತದೆ. ಅದೇ ಖಾಸಗಿ ಶಾಲೆಯಲ್ಲಿ ನೀವು ದುಡ್ಡು ಎಷ್ಟೇ ಕೊಟ್ಟಿದ್ರೂ ಸಹ ನೀವೇನೇ ಅದಕ್ಕೆ ಅಯ್ಯೋ ಖಾಸಗಿ ಶಾಲೆ ಎಷ್ಟು ದುಡ್ಡು ಕೊಟ್ಟರು ಆಗಲ್ಲಪ್ಪ ಅಂತ, ಅದು ಸರ್ಕಾರಿ ಶಾಲೆಯಲ್ಲಿ ಆಗಲ್ಲ. ಎಲ್ಲ ಉಚಿತವಾಗಿ ನೀಡುವಂತಹ ಒಂದು ಸಂಸ್ಥೆ ಆಗಿರ್ತದೆ. ಜೊತೆಗೆ ಎಲ್ಲರೂ ಸಹ ಈ ಸೌಲಭ್ಯ ಪಡ್ಕೊಂಡ್ರೆ ನಾವೆಲ್ಲ ಓದಿರೋದು ಇಲ್ಲಿ ನಿಂತಿರೋಂಥ ಎಲ್ಲರೂ ಸಹ ಇರೋರೆಲ್ಲರೂ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳೇ. ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ಎಲ್ಲರೂ ಆಫೀಸರ್ಸ್ಗಳಾಗಿ ನಾವು ಬಂದು ನಿಮ್ಗೆ ಹೇಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಸರ್ಕಾರಿ ಶಾಲೆಯನ್ನು ನಾವು ಉಳಿಸ್ಬೇಕು ಅಂತಂದರೆ ಹೆಚ್ಚಿನ ಎಲ್ಲ ಪೋಷಕರು ಶಾಲೆಗೆ ಸೇರಿಸುವ ರೀತಿಯಲ್ಲಿ ನಾವು ಮಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಆಶಿಸ್ತೀನಿ. ಮತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಉತ್ತಮವಾದ ಶಿಕ್ಷಕರು ಎಲ್ಲ ರಾಜ್ಯ ಪ್ರಶಸ್ತಿ ಪಡೆದಂತಹ ರಾಜ್ಯ ಪ್ರಶಸ್ತಿ ಮತ್ತು ಕೇಂದ್ರದಿಂದ ಪ್ರಶಸ್ತಿ ಪಡೆದಂತಹ ಶಿಕ್ಷಕರು ನಮ್ಮ ಸರ್ಕಾರಿ ಶಾಲೆ ಶಿಕ್ಷಕರಾಗಿರ್ತಾರೆ. ಹಾಗಾಗಿ ಒಳ್ಳೆ ನುರಿತ ಶಿಕ್ಷಕರಾಗಿರುವ ಕಾರಣದಿಂದ ನಿಮಗೆ ಒಳ್ಳೆ ವಿದ್ಯಾಭ್ಯಾಸ ಮಕ್ಕಳಿಗೆ ಕೊಡೋಕ್ಕೂ ಸಹ ಸಾಧ್ಯ ಆಗ್ತದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಈ ಆಂದೋಲನದ ಶುಭ ಕೋರುತ್ತಾ ಈಗೇನೆ ಎಲ್ಲನೂ ಸಹ ನಡೀಲಿ ಅಂತ ಆಶಿಸ್ತಾ ನಮ್ಮ ಗ್ಯಾರಂಟಿ ಸ್ಕೀಮ್ನ ಸದಸ್ಯರು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ನಿಮ್ಮ ಸದಸ್ಯರು ಎಲ್ಲರನ್ನೂ ಸಹ ಈ ಒಂದು ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗೆ ಸೇರಿಸೋಕ್ಕೆ ನೀವು ಸ್ವಲ್ಪ ಸಹಕಾರ ನೀಡಬೇಕು ಅಂತ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದಕ್ಕೆ ಅತ್ಯುತ್ತಮವಾಗಿ ಒಂದು ಎಕ್ಸಾಂಪಲ್ ತಗೋಬೇಕು ಅಂದರೆ ನಮ್ಮ ಸರ್ಕಾರಿ PU ಕಾಲೇಜ್ ಎದುರುಗಲೇ ಇದೆ. ಅಲ್ಲಿ ಇವತ್ತು ರಿಸಲ್ಟ್ ನೋಡಿದ್ರೆ ನಮ್ಮ ಪ್ರಕಾಶ್ ಸರ್ ಅವರ
ಒಂದು ನೇತೃತ್ವದಲ್ಲಿ 100% ರಿಸಲ್ಟ್ ತಗೊಂಡು ಇಡೀ ಡಿಸ್ಟಿಕ್ಗೆ ಸಂಬಂಧಪಟ್ಟಂಗೆ ಎಲ್ಲ ಸೆಕೆಂಡ್ ಪ್ಲೇಸ್ನಲ್ಲಿ ಬರಬೇಕು ಅಂತಂದರೆ ಅದರ ಶ್ರಮ ಹೇಗಿದೆ ಅಂತ ಎಲ್ಲ ಶಿಕ್ಷಕರು ನೀವೇ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕು ಅಂತ ಹೇಳ್ತಾ ಈ ಒಂದು ದಾಖಲಾತಿಗೆ ಆಂದೋಲನಕ್ಕೆ ಶುಭ ಕೋರುತ್ತಾ ಎಲ್ಲರೂ ಸಹ ಪೂರ್ಣ ಪ್ರಮಾಣದ ಸಹಕಾರ ಕೊಡಿ ಅಂತ ತಿಳಿಸ್ತಾ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಒಂದು ಸೇರಿ ಮಾತನಾಡುತ್ತಿದ್ದಾರೆ. ಕರ್ನಾಟಕ ಸರ್ಕಾರ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇದರ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ದಾಖಲಾತಿ ಆಂದೋಲನ, ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಶುಭ ಕೋರಿರುವಂತಹ ನಮ್ಮ ತಹಸೀಲ್ದಾರು ಮಾನ್ಯ ಶ್ರೀಮತಿ ಮಂಜುಳಾ ಮೇಡಮ್ ಇವರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿ ಶ್ರೀಯುತ ರಾಜಣ್ಣ ಸರ್ ಅವರು ಈ ಒಂದು ಎಲ್ಲ ಶಾಲೆಗಳ ಬಗ್ಗೆ ತುಂಬ ಮೆಚ್ಚುಗೆಯ ನುಡಿಗೆಗಳನ್ನು ಮಾಡಿ ಇದಕ್ಕೆ ಪ್ರೋತ್ಸಾಹವನ್ನು ನೀಡಿರ್ತಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಅಷ್ಟೇ ಇಲ್ಲಿ, ಇದು ಮುಂದೆ ಸಂಪನ್ನಗೊಂಡು ಈ ಒಂದು ಕಾರ್ಯಕ್ರಮ ಸರಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ನಡೆಯಲಿರುವುದು. ಆದ ಕಾರಣ ಇಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಿದ ಎಲ್ಲ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಎಲ್ಲ ಶೈಕ್ಷಣಿಕ ಅಭಿಮಾನಿಗಳಿಗೆ ನಾನು ವಂದನೆಗಳನ್ನು ಅರ್ಪಿಸ್ತಾ ಒಂದೇ ಮಾತಿನಲ್ಲಿ ಈಗ ಕೈ ಚಪ್ಪಾಳೆ ಮೂಲಕ ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹಾಗೆ ಈ ಜಾಥಾವನ್ನು ಉದ್ಘಾಟಿಸಬೇಕಂತ ಎಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೀನಿ. ದಾಖಲಾತಿ ಆಂದೋಲನದ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಬಹುಶಃ ಅತಿ ಹೆಚ್ಚು ಸಂಖ್ಯೆಯಲ್ಲಿ ವಿಶೇಷವಾಗಿ ಸರ್ಕಾರದಿಂದ ನಡೆಸಲ್ಪಡತಕ್ಕಂಥ ಶಾಲಾ ಕಾಲೇಜುಗಳಲ್ಲಿ ಸಾಕಷ್ಟು ಸರ್ಕಾರದಿಂದ ಅವರಿಗೆ ಬೇಕಾಗಿರತಕ್ಕಂಥ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಮತ್ತು ಸರ್ಕಾರಿ ಶಾಲೆಗಳಲ್ಲಿ, ನಾನು ಇದನ್ನು ಎಲ್ಲ ಕಡೆ ಹೇಳ್ತಾ ಇದ್ದೇನೆ, ಸರ್ಕಾರಿ ಶಾಲೆಯಲ್ಲಿ ಇರತಕ್ಕಂಥ ಅಧ್ಯಾಪಕ ವೃಂದ ಅವರು ನಿಜವಾಗಿ ಒಂದು ಟ್ರೈನಿಂಗ್ ಆಗಿ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಅಧ್ಯಾಪಕರು ಇರುವಂಥದ್ದು ಸರ್ಕಾರಿ ಶಾಲೆಯಲ್ಲಿ. ಖಾಸಗಿ ಶಾಲೆಯಲ್ಲಿ ನಿಜವಾಗಿ ಕ್ವಾಲಿಫೈಡ್ಸ್ ಆದಂಥ ಅಧ್ಯಾಪಕರ ಸಂಖ್ಯೆ ಕಡಿಮೆ. ಯಾಕಂದರೆ ಯಾರು ಡಿಗ್ರಿ ಆದವರನ್ನು ಒಂದಿಷ್ಟು ಸಂಬಳಕ್ಕೆ ನೇಮಕಾತಿ ಮಾಡಿಕೊಂಡು ಕಾಲೇಜುಗಳನ್ನು ನಡೆಸ್ತಾರೆ. ಆದರೆ ನಿಜವಾಗಿ ಅರ್ಹತೆ ಇದ್ದಂಥ ಏನು ಅಧ್ಯಾಪಕ ವೃಂದ ಇರತಕ್ಕಂಥದ್ದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ. ಹಾಗಾಗಿ ನಾವು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ, ಆದಷ್ಟು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ದಾಖಲಾತಿ ಮಾಡಿಸ್ಕೊಳ್ಬೇಕು. ಯಾಕೆ ತಮ್ಮ ಮನೋಸ್ಥಿತಿಯಲ್ಲಿ ಬಹುಶಃ ಈಗ ಏನಾಗಿದೆ ಜನರ ಮನಸ್ಥಿತಿ, ಸರ್ಕಾರಿ ಶಾಲೆಯಲ್ಲಿ ಕಲಿಸೋದು ಅಂದರೆ ಸ್ವಲ್ಪ ಬಡ ಸ್ಟ್ಯಾಂಡರ್ಡ್ ಕಡಿಮೆ ಅಂತ ಯೋಚನೆ ಮಾಡುತ್ತದೆ. ಏನೋ ಖಾಸಗಿ ಶಾಲೆಗೆ ಮಕ್ಕಳನ್ನು ಕಳಿಸೋದು ಅಂತ ಹೇಳಿದ್ರೆ ನಮ್ಮ ಸ್ಟ್ಯಾಂಡರ್ಡ್ ಬಹುಶಃ ಸರ್ಕಾರಿ ಶಾಲೆಗಳಲ್ಲಿ ಕಳಿಸೋದ್ರಕ್ಕಿಂತ ಹೆಚ್ಚು ನಿಮಗೆ ಮಕ್ಕಳ ಭವಿಷ್ಯಕ್ಕೆ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಅವರು ಸಕ್ರಿಯವಾಗುವುದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿ ಈ ಒಂದು ಆಂದೋಲನಕ್ಕೆ ಶುಭವನ್ನು ಕೋರ್ತಾ ಇದ್ದೇವೆ. ದಾಖಲಾತಿ ಆಂದೋಲನ ಸರ್ಕಾರದ ಇಲಾಖೆಯ ಆದೇಶದಂತೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ನಡೀತಾ ಇದೆ. ಇದಕ್ಕೆ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಡೋದಕ್ಕಾಗಿ ಮೊದಲಾಗಿ ನಾನು
ಇಲಾಖೆಗೆ ಎಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈಗಾಗಲೇ ತಾಲೂಕ್ ಪಂಚಾಯತ್ ಮುಂಭಾಗದಿಂದ ತಹಶೀಲ್ದಾರರು ಮತ್ತು ಇವರು ಈ ನಮ್ಮ ಜಾಥಾಕ್ಕೆ ಚಾಲನೆ ನೀಡಿದ್ದಾರೆ. ಇದು ನಮ್ಮ ಶಾಲೆಯಲ್ಲಿ ದಾಖಲಾತಿ ಆಂದೋಲನದೊಂದಿಗೆ ಅಂತ್ಯ ಆಗ್ತಾ ಇದೆ. ಈ ಆಂದೋಲನವನ್ನು ಆರಂಭಿಸುವ ಮೊದಲು ನಾನು ಮತ್ತೊಮ್ಮೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ, ಮಾನ್ಯ ಸಮನ್ವಯಾಧಿಕಾರಿಗಳಿಗೆ ಹಾಗೂ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರಿಗೆ ಹಾಗೂ ಇಲ್ಲಿರುವಂಥ ಎಲ್ಲ ಪೋಷಕರಿಗೆ, ಶಿಕ್ಷಕರಿಗೆ, ಹಾಗೆ ಬಹಳ ಬಹಳ ಮುಖ್ಯವಾಗಿ ನಾವು ಸರ್ಕಾರಿ ಶಾಲೆಗೆ ಸೇರ್ತೇವೆ ಅಂತೇಳಿ ಆಸಕ್ತಿಯಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಶಾಲೆಯ ಬಗ್ಗೆ ದಾಖಲಾತಿ ಆಂದೋಲನ ನಮ್ಮ ಶಾಲೆಯಲ್ಲಿ ಆರಂಭಿಸುವುದರ ಬಗ್ಗೆ ಹೇಳುವುದಾದ್ರೆ 1 ತಿಂಗಳ ಹಿಂದೆ ನಾವು ಆಂದೋಲನವನ್ನು ಆರಂಭಿಸಿದ್ದೆವು. ಬೇರೆ ಬೇರೆ ಕಡೆಯಿಂದ ಫೋನ್ ಕಾಲ್ಗಳು ಬಂದಾಗ ನಾವು ಅದನ್ನು ಆರಂಭಿಸುವುದು ಸೂಕ್ತ ಅಂತ ಹೇಳಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮತ್ತು DDPI ಅವರ ಅನುಮತಿಯೊಂದಿಗೆ ನಾವು ಆರಂಭಿಸಿದ್ದೇವೆ. ಈಗಾಗಲೇ 276 ಅಪ್ಲಿಕೇಶನ್ ಹೋಗಿದೆ. ನಮ್ಮ SLCಯಲ್ಲಿ ನಾವು TC ಕೊಡಬೇಕಾದಂಥ ಸಂಖ್ಯೆ 228 ಸರ್. ಬಟ್ ಈಗಾಗಲೇ 276 ಅಪ್ಲಿಕೇಶನ್ ಹೋಗಿದೆ. ಅದರಲ್ಲಿ 174 ಅಡ್ಮಿಷನ್ ಈಗಾಗಲೇ ಆಗಿದೆ. ಸೊ 4ನೇ ಕಂತಿನ ಅಡ್ಮಿಷನ್ ನಾವು ಇವತ್ತು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಾವು ನಿಗದಿಪಡಿಸಿದ್ದೇವೆ. ಸುಮಾರು 50 ಜನ ಈಗ ಇವತ್ತು ಸೇರ್ಲಿಕ್ಕೆ ಇದ್ದಾರೆ. ಇನ್ನು 19 ಜಿಲ್ಲೆಯಿಂದ ನಮ್ಮ ಈ ಹಿಂದೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಇರುವ ಕಾರಣ ಶಾಲೆ ಶುರುವಾದ ನಂತರ ಆ ಜಿಲ್ಲೆಯವರು ಬರ್ತಾರೆ. ಅವರು ಹೆಚ್ಚಾಗಿ ಶಾಲೆ ಶುರುವಾದ ನಂತರ ಬರ್ತಾರೆ. ಇನ್ನೊಂದು 50 ಜನ ಬರ್ಬೋದು ಅಂತ ನಮ್ಮ ನಿರೀಕ್ಷೆ. ಸೊ ಈ ವರ್ಷ ಹೆಚ್ಚಿನ ಅಂಶ 300 ವಿದ್ಯಾರ್ಥಿಗಳು ಈ ಶಾಲೆಗೆ ಸೇರ್ಪಡೆ ಆಗಬಹುದು ಅಂತ ನಮ್ಮ ನಿರೀಕ್ಷೆ. ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಕೊರತೆ ಇದೆ ಅಂತ ಸುಮಾರು ಜನ ಹಲವಿದ್ರೆ ನಾವು ತುಂಬಾ ಖುಷಿ ಪಡ್ತಾ ಇದ್ದೇವೆ. ನಮ್ಮ ಸರ್ಕಾರಿ ಶಾಲೆಗೆ ಈ ತಾಲೂಕಿನ ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಸಹಯೋಗದೊಂದಿಗೆ ನಮ್ಮ ಶಾಲೆಗೆ ಈ ವಿದ್ಯಾರ್ಥಿಗಳು ಬರ್ತಾರೆ ಅಂತ ಹೇಳಿದ್ರೆ ನಾವು ತುಂಬಾ ಖುಷಿಯಲ್ಲಿದ್ದೇವೆ, ಸಂತೃಪ್ತರಾಗಿದ್ದೇವೆ. ಅದಕ್ಕೆ ಕಾರಣಕರ್ತರಾದ ಎಲ್ಲರನ್ನ ನಮಿಸ್ತಾ ಈಗ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಇಲ್ಲಿರುವ ಎಲ್ಲ ಅಧಿಕಾರಿ ವರ್ಗದವರು ಒಂದು ಫೈಲ್ ಅನ್ನ ಮಗುವಿಗೆ ಕೊಡುವುದರ ಮೂಲಕ, ಅದು ಅವರ ಅಡ್ಮಿಷನ್ ಫೈಲ್, ಅದು ಮುಂದಕ್ಕೆ ಅವರ ಸ್ಟೂಡೆಂಟ್ಸ್ ಫೈಲ್ ಆಗಿ ಮುಂದುವರಿಯುತ್ತದೆ, ಪ್ರೊಫೈಲ್ ಆಗಿ ಮುಂದುವರಿಯುತ್ತದೆ. ಅದರ ಜೊತೆಗೆ ನಮ್ಮ ಶಾಲೆಯಲ್ಲಿ ವಿಶೇಷವಾದ ಕೋರ್ಸ್ ಯಾವುದು ಅಂತ ಹೇಳಿದ್ರೆ 9ನೇ ಕ್ಲಾಸಿಗೆ IT ಮತ್ತು ಆಟೋಮೊಬೈಲ್. ಈ IT ಮತ್ತು ಆಟೋಮೊಬೈಲ್ ಕೋರ್ಸ್ ಇದೆ. ಅದರೊಂದಿಗೆ ವೃತ್ತಿ ಜೀವನದ ಬಗ್ಗೆ, ಅವರ ಕೆರಿಯರ್ ಗೈಡೆನ್ಸ್ ಬಗ್ಗೆ ವಿಶೇಷವಾದಂಥ ಕೋರ್ಸ್ ನಮ್ಮ ಶಾಲೆಯಲ್ಲಿದೆ. ಅದನ್ನು ದಿವಾಕರ್ ಸರ್ ಅವರು ನಡೆಸಿಕೊಳ್ತಾರೆ. ಅದ್ರ ಜೊತೆ ಉಳಿದ ಶಿಕ್ಷಕರು ಸೇರಿಕೊಳ್ತಾರೆ. ಆ ಪುಸ್ತಕವನ್ನು ನಾವು ಪ್ರತಿ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೇವೆ. ಸೊ ದಟ್ ಮುಂದಿನ ದಿನಗಳಲ್ಲಿ ಕ್ಲಾಸಿಗೆ ಬಂದಾಗ ವೃತ್ತಿ ಶಿಕ್ಷಣದ ಬಗ್ಗೆ ತರಗತಿಗಳಿದ್ದಾಗ ಅದರ ರೆಫರೆನ್ಸ್ ಆಗಿ ಪುಸ್ತಕವನ್ನು ಬಳಸಬಹುದು ಅಂತ ಹೇಳಿ ಅವರಿಗೆ ಈಗ ಸೇರುವಾಗಲೇ ಈ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಇಲ್ಲಿರುವಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಿಕ್ಷಣ ಸಂಯೋಜಕರು, ನಮ್ಮ ಶೀತಲ್ ಮೇಡಮ್ ಹಾಗೂ ಎಲ್ಲರೂ ಸೇರಿ ಈ ವಿದ್ಯಾರ್ಥಿಗಳಿಗೆ ಆ ಫೈಲನ್ನು ವಿತರಿಸಬೇಕು ಅಂತ ನಾನು ಕೇಳಿಕೊಳ್ತೇನೆ. ಏಜೆನ್ಸಿ ಬಹಳ ಮುಖ್ಯ ಕಾರಣ, ಎಲ್ಲ ಸವಲತ್ತುಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗೂ ಒಂದು ವಿಶೇಷ ಅಂತ ಹೇಳಿ ನಾನು ಈಗಲೇ ಹೇಳಿಬಿಡಬೇಕು, ಯಾವ ಮಗು ಬಂದರೂ ನಾವು ನಮ್ಮ ಶಾಲೆಯಲ್ಲಿ ಸೀಟ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಇದು SDMC ಅವರು ಈಗ ತೆಗೆದುಕೊಂಡು ಇರ್ತಾರೆ. ಎಲ್ಲ ಶಾಲೆಯಲ್ಲಿ 10ನೇ ಸೀಟ್ ಇಲ್ಲ ಅಂತ ಹೇಳ್ತಾರೆ ಸರ್. ಎಲ್ಲ ಶಾಲೆಯಲ್ಲಿ 10ನೇ ಸೀಟ್ ಇಲ್ಲ, 10ನೇ ಸೇರಿಸುವುದಿಲ್ಲ ಅಂತ ನಾವು ಹೇಳ್ತಾ ಇದ್ದೇವೆ. 10ನೇ ನಾವು ಸೇರಿಸ್ತೇವೆ. ಸರ್ಕಾರಿ ಶಾಲೆಯಲ್ಲಿ, ನಮ್ಮ ಶಾಲೆಯಲ್ಲಿ ನಮಗೆ ಸೀಟ್ ಇಲ್ಲ ಇದ್ರೆ ಮತ್ತೆ ಎಲ್ಲಿ ಸೀಟು? ಇದು ನಮ್ಮ ಪ್ರಶ್ನೆ. ನಮ್ಮ ಶಾಲೆಯಲ್ಲಿ ಸೀಟ್ ಇಲ್ಲ ಇದ್ರೆ ಮತ್ತೆ ಅವನಿಗೆ ಸೀಟ್ ಎಲ್ಲಿ? ಅಷ್ಟನ್ನು ತಗೊಳ್ತೇವೆ. ನಮ್ಮಿಂದ ಸಾಧ್ಯದಷ್ಟು ರಿಸಲ್ಟ್ ನಾವು ತರಿಸ್ತೇವೆ. ಈಗಾಗಲೇ 10ನೇ 20 ಜನ ಸೇರಿದ್ದಾರೆ ಸರ್. ಬಟ್ ನಾನು ಗಮನಕ್ಕೆ ತರಲಿಕ್ಕೆ ಪ್ರಯತ್ನಿಸ್ತೇನೆ, ಬೇರೆ ಶಾಲೆಯವರು ಉದ್ದೇಶಪೂರ್ವಕವಾಗಿ ಅವರ ಮಕ್ಕಳನ್ನು ಇಲ್ಲಿಗೆ ಕಳಿಸ್ತಾ ಇದ್ದಾರೆ. ಹೈಯೆಸ್ಟ್ ಕಲಿಬೇಕು ಅಂತಲೂ ಕಳಿಸ್ತಾ ಇದ್ದಾರೆ, ಅವ್ರ ಮಕ್ಕಳಾಗಿ ಬರ್ತಾ ಇದ್ದಾರೆ. ನಾನು ಅದರ ಪದ ಪ್ರಯೋಗ ಮಾಡುವುದಿಲ್ಲ. ಬೇರೆ ಶಾಲೆಯಲ್ಲಿ ನಮ್ಮ ಶಾಲೆಗೆ ಉದ್ದೇಶಪೂರ್ವಕವಾಗಿ ಕಳಿಸ್ತಾರೆ. ಬಟ್ ನಾವು ಅವ್ರನ್ನ ರಿಜೆಕ್ಟ್ ಮಾಡ್ತಾ ಇಲ್ಲ, ನಾವು ಅವ್ರನ್ನ ಸೇರಿಸಿಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಇದು ಸರ್ಕಾರಿ ಶಾಲೆ. ಅದಕ್ಕಾಗಿ ವಿಶೇಷವಾಗಿ ನಮ್ಮ ಶಿಕ್ಷಕ ವರ್ಗಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿ ವರ್ಗದವರು ಆ ಮಗುವಿಗೆ ಆ ಫೈಲ್ ಮತ್ತು ಪುಸ್ತಕವನ್ನು ನೀಡಿ ಈ ತಾಲೂಕು ಮಟ್ಟದ ದಾಖಲಾತಿ ಆಂದೋಲನವನ್ನು ಆರಂಭಿಸಬೇಕು ಅಂತ ನಾನು ಕೇಳಿಕೊಳ್ತೇನೆ. ಸರಿ, ಒಮ್ಮೆ ಕೈ ಚಪ್ಪಾಳೆ ಮೂಲಕ ಈ ವಿದ್ಯಾರ್ಥಿಗಳನ್ನು ನಾವು ನಮ್ಮ ಶಾಲೆಗೆ ಸೇರಿಸಿಕೊಳ್ತಾ ಇದ್ದೇವೆ, ದಾಖಲಾತಿ ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಒಂದು ಶಕ್ತಿಯಲ್ಲಿ ಅವರು ಒಂದು ಶಕ್ತಿಯಾಗಿ ಮುಂದಕ್ಕೆ ಮೂಡಿ ಬರಲಿ ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ. ಇಲಾಖೆ ಯಾವುದೇ ಕಾರ್ಯಕ್ರಮ ಆದಾಗ ಸಹ ನಮ್ಮ ಬಂದಾಗ ನೋಡ್ತಾ ಇದ್ದಾರೆ. ಫಸ್ಟ್ ನೆನಪಾಗೋದೇ ನಮ್ಮ ಪ್ರಕಾಶ್ ಮೂಡಿತಾರೆ. ಯಾವುದು ಇಲ್ಲ ಅನ್ನೋದಿಲ್ಲ, ನಕಾರಾತ್ಮಕ ಭಾವನೆ ಇಲ್ಲ. ಹಾಗಾಗಿ ಇದು ಅವರು ನಿಜವಾಗಿ ನಮ್ಮ ಶಿಕ್ಷಣದ ಆಸ್ತಿ, ಶೈಕ್ಷಣಿಕ ನಮ್ಮ ಇಲಾಖೆ ಆಸ್ತಿ. ರಾಜ್ಯ ಮಟ್ಟದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಇದ್ಕೊಂಡು ಸಾಕಷ್ಟು ಈಗಾಗಲೇ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ನಾನು ಬಂದ ತಾಲೂಕಿಗೆ ಅವರು ಇದ್ದರು ಬಹಳ ಹೆಮ್ಮೆ ವಿಷಯ.
ವಿಷಯಕ್ಕೆ ಬರೋದಾದರೆ ಇವತ್ತು ತಾಲೂಕು ಮಟ್ಟದ ಸರ್ಕಾರಿ ಶಾಲಾ ದಾಖಲಾತಿ ಆಂದೋಲನ ಕಾರ್ಯಕ್ರಮ ಈಗಾಗಲೇ ವಿದ್ಯುಕ್ತವಾಗಿ ಮಾನ್ಯ ತಹಸೀಲ್ದಾರು ಯುವ ಸಾಹೇಬರು ಹಾಗೂ ಗ್ಯಾರಂಟಿ ಸದಸ್ಯರು ಉದ್ಘಾಟನೆ ಮಾಡಿದ್ದಾರೆ. ಜಾಥಾ ಹಗರ್ಭಿತವಾದ ಜಾಥಾ ಈ ಶಿಕ್ಷಣ ಸಂಸ್ಥೆಗೆ ಬಂದು ತಲುಪಿದೆ. ಸಾಕಷ್ಟು ಪ್ರಚಾರ ನಾವು ಮಾಡಿದ್ದೇವೆ ಮತ್ತು ಈಗ ನಾವು ಒಂದು ಪ್ರಶ್ನೆ ಮಾಡಬೇಕಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಎಲ್ಲವೂ ಇದೆ, ಒಂದು ಪ್ರಶ್ನೆ ಏನಿಲ್ಲ ಅನ್ನೋದು ಅಷ್ಟೇ. ಏನಿಲ್ಲ ಅನ್ನೋದು ಎಲ್ಲವೂ ಇದೆ, ಎಲ್ಲವೂ ಇದೆ. ಮೊದಲು ಖಾಸಗಿ ಶಾಲೆಯಲ್ಲಿ ಅದು ಇದೆ ಇದು ಇದೆ ಅಂತ ಹೇಳ್ತಿದ್ರು, ಬಟ್ ನಮ್ಮ ಸರ್ಕಾರಿ ಶಾಲೆ ಯಾವುದೂ ಇಲ್ಲ, ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಶಿಷ್ಯ ವೇತನ ಇದೆ, ಸಮವಸ್ತ್ರ ಇದೆ, ಪಠ್ಯಪುಸ್ತಕ ಇದೆ, ಮತ್ತು ಕಂಪ್ಯೂಟರ್ ಶಿಕ್ಷಣ ಇದೆ, ಬೈಲಿಂಗ್ವಲ್ ಶಿಕ್ಷಣ ಇದೆ. ಮತ್ತು ಇತ್ತೀಚೆಗೆ ನಮ್ಮ ಇಲಾಖೆ 8 ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿದೆ. ಶೈಕ್ಷಣಿಕ ಗ್ಯಾರಂಟಿಗಳು 8 ಶೈಕ್ಷಣಿಕ ಗ್ಯಾರಂಟಿಗಳು ಅದು ಇಂಪ್ಲಿಮೆಂಟ್ ಆಗಿಬಿಟ್ರೆ ನಿಜವಾಗಿ ನಾವು ರಾಷ್ಟ್ರದಲ್ಲಿಯೇ ನಮ್ಮ ಶಿಕ್ಷಣ ವ್ಯವಸ್ಥೆ ಬಹಳ ಸ್ಥಾನದಲ್ಲಿರ್ತದೆ. ಇವತ್ತು ನಮ್ಮ ಇತಿಹಾಸದಲ್ಲಿಯೇ ಕರ್ನಾಟಕದಲ್ಲಿ 95 ಪಾಯಿಂಟ್ಸ್ ರಿಸಲ್ಟ್ ಬಂದಿದೆ. ಇಡೀ ನಮ್ಮ ಸ್ಟೇಟ್ ರಿಸಲ್ಟ್ ಪ್ರತಿ ಸರಿ 78, 76, 70, 71 ಹಿಂಗೆಲ್ಲ ಇರ್ತದೆ. ಆದರೆ ನಮ್ಮ ಶಿಕ್ಷಣ ಸಚಿವರು ಬಹಳ ಸಂತೋಷದಿಂದ ಇದ್ದಾರೆ. ರಾಜ್ಯ ಮಟ್ಟದ ಈ ಪರೀಕ್ಷೆಯಲ್ಲಿ ಅತಿ ಹೆಚ್ಚು 619 ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿನಿ ಇದೇ ಶಾಲೆಗಳು ಅನ್ನೋದು ಭಾಳ ಹೆಮ್ಮೆಯ ವಿಷಯ. ಹಾಗಾಗಿ ಶ್ರೀಯುತ ಮುಡಿದಾರೆ ಹೇಳಿದರು, ಹೆಸರು ಹೇಳೋದಿಲ್ಲ, ಸರ್ಕಾರಿ ಶಾಲೆ ಹೌದು, ಎಲ್ಲಿ ಸಲ್ಲದೇ ಇದ್ದವರು ಇಲ್ಲಿ ಸಲ್ತಾರೆ. ಯಾಕಂದರೆ ನಾನು ಕಂಡಿದ್ದೇನೆ, 9th ನೋಡ್ತಾರೆ, ಮಗು 10th ಫೇಲ್ ಆಗುತ್ತೆ ಅಂತ ಕಂಡು ಬಂದ ತಕ್ಷಣ ಈ ಕಡೆ ಸರ್ಕಾರಿ ಶಾಲೆಗಳಿಗೆ ಬೆರಳು ಮಾಡ್ತಾರೆ, ಅಲ್ಲಿ ಹೋಗೋದಾದ್ರೆ ನಾವು ಪಾಸ್ ಮಾಡ್ತೇವೆ ಅಂತ. ಅದು ತಪ್ಪು. ಅಂಥ ವಿದ್ಯಾರ್ಥಿಗಳನ್ನು ಸೇರಿಕೊಂಡು ಇಲ್ಲಿ ರ್ಯಾಂಕ್ ಬರುವ ಮಟ್ಟಕ್ಕೆ ನಮ್ಮ ಸರ್ಕಾರಿ ಶಾಲೆ ಸಂಸ್ಥೆ ಇದೆ ಅಂದರೆ ನಾವು ಹೆಮ್ಮೆ ಪಡಬೇಕು. ಅಷ್ಟೇ ರೀತಿ ಈ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಿದೆಲ್ಲ ಅಧ್ಯಾಪಕ ಬಂಧುಗಳನ್ನು ನಾವು ಅಭಿನಂದಿಸಲೇಬೇಕು. ಈ ಒಂದು ಸಭೆಯಲ್ಲಿ ಈಗಾಗಲೇ ಎಲ್ಲರೂ ಉಪಸ್ಥಿತರದ್ದು ಔಪಚಾರಿಕವಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದೇವೆ. 18ನೇ ತಾರೀಕು ಹೋಬಳಿ ಮಟ್ಟದಲ್ಲಿ, 20ನೇ ತಾರೀಕು ಕ್ಲಸ್ಟರ್ ಮಟ್ಟದಲ್ಲಿ ದಾಖಲೆ ಆಂದೋಲನ, ನಂತರ ಶಾಲಾ ಹಂತದಲ್ಲಿ ದಾಖಲಾತಿ ಆಂದೋಲನ ಮುಂದುವರಿತಾ ಇದೆ. ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಲು ಶ್ರಮಿಸಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ನಮ್ಮ ಇಲಾಖೆಯ ಬಹಳ ನಮಗೆ ಸಪೋರ್ಟಿವ್ ಆಗಿರುವಂಥ BRC ಸೀತಾಲ್ ಮೇಡಮ್ರವರು, ಒಡಿತಾಯರು, ನಮ್ಮ ನಾರಾಯಣ ಅವರು, ಉದಯ್ ಅವರು, ಎಲ್ಲ ಒಂದು CRP ಬಂಧುಗಳನ್ನು ನಾನು ಬಹಳ ಪ್ರೀತಿ ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಯಾಕಂದರೆ ಇಲ್ಲಿ ನಾವು ಕಂಡಾಗ ನೋಡ್ತಾ ಇದ್ದೀವಿ, ಒಬ್ರಿಗೊಬ್ಬರು ಜವಾಬ್ದಾರಿ ಪಾಸ್ ಮಾಡೋದಿಲ್ಲ, ಜವಾಬ್ದಾರಿ ತಗೊಂಡು ಯಶಸ್ವಿಗೊಳಿಸಿದ್ದಾರೆ. ನಮ್ಮ CRPಗಳಿಗೂ BRPಗಳಿಗೂ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಹೃದಯಾಂತರಾದ ಅಭಿನಂದನೆ ನಾನು ಸಲ್ಲಿಸಿ, ಅವರಿಗೆ ಮುಂದಿನ ಕಾರ್ಯಕ್ರಮ ಈ ಶೈಕ್ಷಣಿಕ ವರ್ಷ ಭಾಳ ಅದ್ಭುತವಾದ ಜಯಬೇರಿ ಬಾರಿಸುವಲ್ಲಿ ತಾವು ನನಗೆ ಸಹಕಾರ ಕೊಡಬೇಕು ಅಂತ ಕೇಳಿದ್ರೆ ನಾನು ಮಾತು ಮುಗಿಸಿ ಧನ್ಯವಾದಗಳು. ನಮಸ್ಕಾರ ರೈತ ಬಾಂಧವರೇ, ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಇಂಟರ್ಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99461 23801.